ವೀಕ್ಷಕರ ನಾನು ಹೇಳಿದ್ನಲ್ಲ 35 ಜನರ ಒಂದು ಕೂಡು ಕುಟುಂಬ ಅಂತ ಹೇಳಿದ್ನಲ್ಲ ಧನರಾಜ್ ಫ್ಯಾಮಿಲಿ ಜೊತೆಗೆ ಕಮಲಜ್ಜಿ ಫ್ಯಾಮಿಲಿ ಅಂತ ಕೂಡ ಫೇಮಸ್ಸು. ಇದು ಮೂಲತಃ ಧನರಾಜ್ ಮತ್ತು ಪ್ರಜ್ಞಾ ಮೇಡಮ್ ಅವರು ವಾಸವಾಗಿರ್ತಕ್ಕಂಥ ಮನೆ. ನಮಸ್ಕಾರ ವೀಕ್ಷಕರೇ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಶುಭೋದಯವನ್ನು ತಿಳಿಸ್ತಾ, ನಾವೆಲ್ಲರೂ ಕೂಡ ಇಂದಿನ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕೋದು, ಪ್ರೀತಿಯಿಂದ ಬದುಕೋದು, ಜೊತೆಗೆ ಸಕ್ಕರೆ ಸಿವಿಯ ಪ್ರೀತಿಯ ಮಾತುಗಳನ್ನು ಆಡೋದನ್ನು ಎಲ್ಲವನ್ನು ಕೂಡ ಬಿಟ್ಟಿದ್ವಿ. ಆದರೆ ಒಟ್ಟಾಗಿ 35 ಜನರ ಒಂದೇ ಫ್ಯಾಮಿಲಿ ಎಲ್ಲರೂ ಕೂಡ ಒಂದೇ ಕಡೆ ನೆಲೆಸೋದಿದೆಯಲ್ಲ, ನೀವೆಲ್ಲ ಬಿಗ್ ಬಾಸ್ ನೋಡ್ತಾ ಇರ್ತೀರಿ, ಧನರಾಜನ ಆಟವನ್ನು ಗಮನಿಸ್ತಾ ಇರ್ತೀರ. ಜೊತೆಗೆ ಆ ಥರದ ಒಂದು ಕೂಡು ಕುಟುಂಬ. ಮೊನ್ನೆ ಬಿಗ್ ಬಾಸ್ಗೆ ಬರೋಬ್ಬರಿ 35 ಜನರು ಕುಟುಂಬದ ಎಲ್ಲರೂ ಕೂಡ ಒಂದು ಬಸ್ಸನ್ನು ಮಾಡಿಕೊಂಡು ಬಂದಿದ್ದನ್ನು ಗಮನಿಸಿದಾಗ ಸಹಜವಾಗಿ ನಮಗೆಲ್ಲರೂ ಕೂಡ ಆ ಥರದ ಕುತೂಹಲ ಹೇಳುತ್ತೆ. ಯಾಕೆಂದರೆ ಇಂದಿನ ಪ್ರಪಂಚದಲ್ಲಿ ಎಲ್ಲರೂ ಕೂಡ ವಿಭಕ್ತ ಕುಟುಂಬಗಳಾಗಿ ವಿಭಜನೆ ಹೊಂದಿರೋದು, ಒಂದೇ ಮನೆಯಲ್ಲಿ 4ಕ್ಕಿಂತ ಹೆಚ್ಚು ಜನರು ವಾಸ ಮಾಡೋದು, ಅದು ಭಿನ್ನಾಭಿಪ್ರಾಯಗಳು, ಜಗಳಗಳು, ಕಲಹಗಳು ಇವೆಲ್ಲವನ್ನು ಮರೆತು ಒಂದು ಕಾಮಿಡಿ ಯೂಟ್ಯೂಬ್ ಚಾನಲ್ನೊಂದಿಗೆ ಫ್ಯಾಮಿಲಿಯ ಒಂದಿಷ್ಟು ವಿಷಯಗಳನ್ನು ಹಂಚ್ಕೊಳ್ತಾ ಬರ್ತಾ ಇರ್ತಕ್ಕಂಥ ಕುಟುಂಬ. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಕಮಲಜ್ಜಿ ಫ್ಯಾಮಿಲಿ ಅಂತ ಧನರಾಜ್ ಆಚಾರ್ ಅವರ ಕುಟುಂಬ ಇದು. ಆ ವಿಡಿಯೋಗಳಲ್ಲಿ ಗಮನಿಸ್ತಾ ಇರ್ತೀರ. ಸಂತೋಷ್ ಅವರಿದ್ದಾರೆ, ಇದು ಧನರಾಜ್ ಆಚಾರ್ ಅವರ ಮನೆ. ಅದ್ರ ಪಕ್ಕದಲ್ಲಿ ನಿಮಗೆ ಸಿಗ್ತಾ ಇರ್ಬೋದು ಅದೇ ವಿಡಿಯೋದಲ್ಲಿ ಇರ್ತಕ್ಕಂಥ ಪಿಂಕಿ ಅವರ ಮನೆ. ಅವ್ರ ತಾಯಿ ಕೂಡ ಹೊರಗೆ ನಿಂತಿದ್ದಾರೆ, ಅವರು ಕೂಡ ಶಿಕ್ಷಕಿ. ಜೊತೆಗೆ ಅದಾದ ನಂತರ ವರ್ಷ ಅವ್ರ ಮನೆ ಬರುತ್ತೆ, ಅದಾದ ಮೇಲೆ ಜಗಚಕ್ಕಿ ಅವ್ರ ಮನೆ ಬರುತ್ತೆ, ಅದಾದ ಮೇಲೆ ಇನ್ನೊಂದು ಮನೆ ಇದೆ, ಅದನ್ನು ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಹೇಳಿಬಿಡ್ತೀನಿ. ಜೊತೆಗೆ ಈಗ ಧನರಾಜ್ ಆಚಾರ್ ಮನೆಗೆ ಬರೋಣ, ಅದಾದಮೇಲೆ ಅಲ್ಲಿ ಮಾತನಾಡ್ತಾ ಹೋಗ್ತೀನಿ. ನಿಮಗೆ ಮನೆ ಎದುರಿಗಿರ್ತಕ್ಕಂಥ ಜಗಲಿ, ಇದು ತುಳುನಾಡು, ನಿಮಗೆಲ್ಲ ಗೊತ್ತಿರ್ಬೋದು. ಏಂಚ ಉಳ್ಳರ್ ಅಂತ ಆರಂಭದಲ್ಲಿ ಹೇಳ್ತೀನಿ, ಹೇಗಿದ್ದೀರಿ ಅಂತ ಪ್ರೀತಿಯಿಂದ. ತುಳುನಾಡಿನ ನಮ್ಮ ಕರ್ನಾಟಕದ ಭಾಗವಾಗಿರ್ತಕ್ಕಂಥ, ಜೊತೆಗೆ ಕನ್ನಡದ ಒಂದು ವಿಶೇಷ ಸಂಸ್ಕೃತಿಯನ್ನು, ಕರ್ನಾಟಕದ ವಿಶೇಷ ಸಂಸ್ಕೃತಿಯನ್ನು ಎಲ್ಲ ಜಗತ್ತಿನಾದ್ಯಂತ ವಿಸ್ತಾರ ಮಾಡ್ತಾ ಇರ್ತಕ್ಕಂಥ ದಕ್ಷಿಣ ಕನ್ನಡದ ಒಂದು ಭಾಗ ಪುತ್ತೂರಿನಲ್ಲಿ ನಿಮಗೆ ಅನಂತಾಡಿ ಅನ್ನೋ ಜಾಗ, ಅಲ್ಲಿ ಬರುತ್ತೆ ಈ ಮನೆ. ಸಂತೋಷ್ ಅವರು ಎದುರಿಗಿದ್ದಾರೆ, ಇದೇ ಅವರ ಮನೆಯ ಫ್ರಂಟ್. ನೀವೆಲ್ಲರೂ ಕೂಡ ವಿಡಿಯೋಗಳಲ್ಲಿ ಗಮನಿಸ್ತಾ ಇರ್ತೀರ. ಮುಂಜಾನೆ ಬಂದ ತಕ್ಷಣ ಅದೇ ಪ್ರೀತಿಯಿಂದ ಅಕ್ಕರೆಯಿಂದ ನಮಗೊಂದು ದೋಸೆಯ ಸವಿ ತಿನಿಸನ್ನು ಕೊಟ್ಟು, ಟೀ ಕೊಟ್ಟು, ಅಷ್ಟೇ ಅಕ್ಕರೆ ಟ್ರೀಟ್ಮೆಂಟ್ ಎಲ್ಲವೂ ಕೂಡ ಇದೆ. ನಾನು ಆರಂಭದಲ್ಲಿ ಅಂದ್ಕೊಂಡಿದ್ದೆ ಹೋದಾಗ ಹೇಗಿರುತ್ತೋ ಟ್ರೀಟ್ಮೆಂಟ್ ಅಂತ. ಇವ್ರ ಮನೆಯ ಒಂದು ವ್ಯವಸ್ಥೆಯನ್ನು, ಜೊತೆಗೆ ಇವ್ರ ಮನೆಯ ಪ್ರೀತಿಯನ್ನು ನೋಡಿ ನಮ್ಮ ಮನಸ್ಸು ಕೂಡ ಕರಗೋಯ್ತು. ಇದು ವೀಕ್ಷಕರ ನಾನು ಹೇಳಿದ್ನಲ್ಲ 35 ಜನರ ಒಂದು ಕೂಡು ಕುಟುಂಬ ಅಂತ ಹೇಳಿದ್ನಲ್ಲ ಧನರಾಜ್ ಫ್ಯಾಮಿಲಿ ಜೊತೆಗೆ ಕಮಲಜ್ಜಿ ಫ್ಯಾಮಿಲಿ ಅಂತ ಕೂಡ ಫೇಮಸ್ಸು. ಇದು ಮೂಲತಃ ಧನರಾಜ್ ಮತ್ತು ಪ್ರಜ್ಞಾ ಮೇಡಮ್ ಅವರು ವಾಸವಾಗಿರ್ತಕ್ಕಂಥ ಮನೆ. ಜೊತೆಗೆ ಸಂತೋಷ್ ಅವರು ಕೂಡ ಅವ್ರ ಮನೆ ನೀವು ನೋಡ್ತಾ ಇರ್ಬೋದು. ಆರಂಭದಲ್ಲೇ ಇದೆ ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ಸಿಲ್ವರ್ ಅವಾರ್ಡ್ಗಳು ಇರ್ಬೋದು. 2 ಅವಾರ್ಡ್ಗಳಿದೆ ಇಲ್ಲಿ. ಎರಡು ಕೂಡ ಇನ್ನೊಂದು ಎರಡು, ಒಂದು ಧನರಾಜ್ ಆ್ಯಂಕರ್ ವಿಲಾಗ್ಸ್ ಅಂತ, ಇನ್ನೊಂದು ಧನರಾಜ್ ಆಚಾರ್ ಅಂತ, 2 ಐಡಿಗಳು ಕೂಡ ಬಂದಿರತಕ್ಕಂಥ ಸಿಲ್ವರ್ ಪ್ಲೇ ಬಟನ್ ಅದು. ಇದು ಬಿಟ್ಟರೆ ನಿಮಗೆ ಶೋಕೇಸ್ನಲ್ಲಿ ಸಿಗ್ತಾ ಇದೆ ಇದೊಂದು ಫೋಟೋ ಫ್ರಂಟಲ್ಲಿ ಅವರಿಬ್ಬರ ಪ್ರೀತಿಯ ಸಂಬಂಧವಾಗಿ, ಜೊತೆಗೆ ಕುಟುಂಬದ ಸಾಂಕೇತಿಕವಾಗಿ ನೀನು ನನ್ನ ಉಸಿರು ಹಾಗೂ ನೀನು ನನ್ನಿಂದಲೇ ಬಸಿರು ಅನ್ನೋ ರೀತಿಯಾಗಿ ಒಂದು ಫನ್ನಲ್ಲಿ, ಅದರಲ್ಲೂ ಕೂಡ ಲೈನ್ಸಲ್ಲೂ ಕೂಡ ಒಂದು ಫನ್ನಲ್ಲಿ ಹೇಳಿರ್ತಕ್ಕಂಥ ಎಕ್ಸ್ಪ್ಲನೇಷನ್. ಜೊತೆಗೆ ಅವ್ರ ಫ್ಯಾಮಿಲಿಯ ಫೋಟೋಗಳು, ಜೊತೆಗೆ ಅವರಿಬ್ಬರು ಒಟ್ಟಾಗಿ ನಿಲ್ಲಿಸ್ಕೊಂಡಿರ್ತಕ್ಕಂಥ ಫೋಟೋ, ಜೊತೆಗೆ ಸಂತೋಷ್ ಮತ್ತು ಅವರ ಪತ್ನಿ ಆ ಫೋಟೋನು ಕೂಡ ಸಿಗ್ತಾ ಇದೆ. ಇದೆಲ್ಲರೂ ಕೂಡ ನಿಮಗೆ ಜಗಚಕ್ಕಿ ಆಗಿರ್ಬೋದು ಅಥವಾ ವರ್ಷ, ಪಿಂಕಿ, ಇವರೆಲ್ಲರೂ ಕೂಡ ಒಟ್ಟಾಗಿ ನೆಲೆಸಿರ್ತಕ್ಕಂಥ ಜಾಗ ಇದು. ನಿಮ್ಗೆ ಇಲ್ಲಿ ಮೇಲೆ ನಿಂತ್ಕೊಂಡ್ರೆ ಮನೆಯ ಮುಂಭಾಗದಲ್ಲಿ 4 ಮನೆಗಳು ಕೂಡ ಒಟ್ಟಾಗಿ ಅಕ್ಕಪಕ್ಕದಲ್ಲೇ ಸಿಗುತ್ತೆ. ಜೊತೆಗೆ ನಿಮಗೆ ಮೊದಲು ಇವರೆಲ್ಲರೂ ಕೂಡ ನೆಲೆಸಿದಂಥ ಮನೆಯೂ ಕೂಡ ತೋರಿಸ್ತೀನಿ. ಜೊತೆಗೆ ಅಬ್ಬಬ್ಬಾ ಸಿನಿಮಾದಲ್ಲೂ ಕೂಡ ಇದೇ ಧನರಾಜ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅದರ ಒಂದು ಬ್ಯಾನರ್ ಕೂಡ ಪೋಸ್ಟ್ ಸಿಗ್ತಾ ಇದೆ ನಿಮಗೆ ಫ್ರಂಟಲ್ಲಿ. ಇಲ್ಲಿ ನಾನು ಕ್ಯಾಮ್ರಾದಲ್ಲಿ ಪ್ಯಾನ್ ಮಾಡಿ ತೋರಿಸ್ತೀನಿ. ನಿಮಗಿಲ್ಲಿ ನೋಡ್ಬೋದು ವೀಕ್ಷಕರೇ, ಧನರಾಜ್ ಅವರ ಫೇಸ್ ಕೆಳಗೆ ಇರ್ತಕ್ಕಂಥ ಫನ್ನಿ ಫೇಸು. ನಿಮಗೆ ಅಮೃತ ಅಯ್ಯಂಗಾರ್ ಅವರು ನಟಿಯಾಗಿ ನಟಿಸಿದಂಥ ಸಿನಿಮಾ ಇದು, ಕನ್ನಡದ ಅಬ್ಬಬ್ಬ ಸಿನಿಮಾ. ಆ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರು. ಜೊತೆಗೆ ಈ ಮನೆಯ ಇನ್ನೊಂದು ಕೊಠಡಿಗೆ ನಾನು ಬರ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಜಗಚಕ್ಕಿ ಅವರು ಇದ್ದಾರೆ, ಇವ್ರ ಜೊತೆ ನಾವು ತುಂಬ ಮಾತಾಡೋದಿದೆ. ಇಡೀ ಕನ್ನಡಿಗರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಜಗಚಕ್ಕಿ ಅವರು. ನಿಮಗೆ ಆ ಮನೆಯಲ್ಲಿ ನಿಮ್ಮ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ, ತುಂಬ ಮಾತಾಡೋದಿದೆ. ಜೊತೆಗೆ ಇಲ್ಲಿ ಕಮಲಜ್ಜಿ ಅವರ ಫೋಟೋ ಸಿಗ್ತಾ ಇದೆ. ಒಬ್ಬ ತಾಯಿ, ಒಬ್ಬ ಅಜ್ಜಿ ಹೇಗೆ ತನ್ನ ಕುಟುಂಬದ ನೆಕ್ಸ್ಟ್ ಪರಂಪರೆಗೆ ಯಾವ ರೀತಿಯಾದಂಥ ಪ್ರೀತಿ, ಸಹಬಾಳ್ವೆ, ಒಗ್ಗಟ್ಟು ಎಲ್ಲವನ್ನ ಕಲಿಸಿದಂಥ ತಾಯಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಯಾಕೆಂದರೆ ಎಲ್ಲರೂ ಕೂಡ ಒಂದೇ ಮನೇಲಿ ಇರಬೇಕು, ಎಲ್ಲರೂ ಜೊತೆಯಾಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದರಂತೆ ತಾಯಿ. ಇದು ಅವರ ದೇವರ ಕೋಣೆ. ಎಲ್ಲ ದೇವರ ಫೋಟೋಗಳು, ಈ ತುಳುನಾಡ ಪರಂಪರೆ, ಸಂಸ್ಕೃತಿ ಎಲ್ಲದರ ಜೊತೆಗೆ ಭಕ್ತಿಯ ಒಂದು ಸಾಂಗತ್ಯವನ್ನು ಸಾರುವಂಥ ಒಂದು ದೇವರ ಕೊಠಡಿ. ಇದು ಧನರಾಜ್ ಮನೆಯ ದೇವರ ಕೊಠಡಿ. ಜೊತೆಗೆ ಅವ್ರ ಪರ್ಸ್ನಲ್ ರೂಮ್. ನಿಮಗೆ ಗೊತ್ತಿರ್ಬೋದು, ಇದನ್ನು ನಿಮಗೆ ಅಲ್ಲೊಂದು ಅವರು ಆಗಲೇ ಒಂದು ಲೈನ್ಸನ್ನು ಹಾಕ್ಕೊಂಡಿದ್ದಾರಲ್ಲ, ಒಂದು ಪೋಸ್ಟರು, ಆ ಪೋಸ್ಟರ್ನ ಒಂದು ಕಟ್ಟಿಂಗ್ಸ್ನ ನೀವು ನೋಡ್ಬೋದು ಇಲ್ಲಿ.
ಅದೇ ಪೋಸ್ಟರ್ನ ಅವ್ರು ಕೊಠಡಿಯಲ್ಲಿ ಹಾಕ್ಕೊಂಡಿರ್ತಕ್ಕಂಥ ರೂಮ್. ಹೆಚ್ಚಾಗಿ ಈಗ ಅವ್ರು ಬೆಂಗಳೂರಿನಲ್ಲಿ ಪ್ರಜ್ಞಾ ಮೇಡಮ್ ಅವರು ಇದ್ದಾರೆ. ಪ್ರಜ್ಞಾ ಮೇಡಮ್ ಇಲ್ಲಿ ಯಾಕಿಲ್ಲ ಅಂದರೆ ಹೆಚ್ಚಾಗಿ ಈಗ ಬಿಗ್ ಬಾಸ್ಗೆ ಸಂಬಂಧಪಟ್ಟಾಗ ಏನಾದರೂ ಬಟ್ಟೆ ಆಗಿರ್ಬೋದು ಅಥವಾ ಉಡುಪುಗಳಾಗಿರ್ಬೋದು ಅದನ್ನೆಲ್ಲವನ್ನು ಕೂಡ ಕೊಡಲಿಕ್ಕೆ ಬೇಕಾಗುತ್ತೆ ಅಂತ ಅಲ್ಲೇ ಒಂದು ಲೀಸಿಗೆ ಹಾಕ್ಸ್ಕೊಂಡಿರ್ತಕ್ಕಂಥ ಮನೇಲಿದ್ದಾರೆ. ಜೊತೆಗೆ ಅವರು ಇಲ್ಲಿ ಅಸ್ಸಾಂ ಅಂತ ಅನಿಸುತ್ತೆ ಕಾಫಿ ತೋಟದಲ್ಲಿ ನಿಲ್ಲಿಸ್ಕೊಂಡು ತೆಗೆಸ್ಕೊಂಡಿರ್ತಕ್ಕಂಥ ಫೋಟೋಗಳು ಬಿಟ್ಟರೆ ಅವರ ಒಂದು ಪೆನ್ಸಿಲ್ ಸ್ಕೆಚ್ ಫೋಟೋಸ್ಗಳನ್ನು ನೀವು ಸಿಗ್ತಾ ಇದೆ ಇಲ್ಲಿ. ಇದು ಅವರ ಪ್ರಜ್ಞಾ ಮೇಡಮ್ ಮತ್ತು ಧನರಾಜ್ ಅವರ ಒಂದು ಪರ್ಸ್ನಲ್ ರೂಮ್ ಅಂತ ಹೇಳ್ಬೋದು. ಜೊತೆಗೆ ಈ ತೊಟ್ಲು, ಅದೇ ಪಾಪು ತೊಟ್ಲು ಮನೆಯಲ್ಲಿ ಸಿಗ್ತಾ ಇದೆ. ಇದಿಷ್ಟು ಇವರ ಫ್ಯಾಮಿಲಿಯ ಒಂದು ಮನೆ. ಜೊತೆಗೆ ಈ ಮನೆಯ ಹಿಂಭಾಗವೇ ತೋಟ ಇದೆ. ಜೊತೆಗೆ ಇನ್ನೊಂದು ಮನೆಗೂ ನಾನು ಕರ್ಕೊಂಡು ಹೋಗ್ತೀನಿ, ಅದು ಜಗಚಕ್ಕಿ ಅವ್ರ ಜೊತೆ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳನ್ನು ಕೂಡ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಕೂಡ ಈ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸಂತೋಷ್ ಅವ್ರು ಬ್ಯುಸಿ ಶೆಡ್ಯೂಲ್ಸ್ ಇದೆ, ಪಾಪ ಅವ್ರು ಹೋಗಬೇಕಿದೆ. ಹಾಗಾಗಿ ಅವ್ರು ಡ್ಯೂಟಿ ಹೋಗ್ತಾ ಇರೋದ್ರಿಂದ ಅವ್ರನ್ನೂ ಮಾತಾಡಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇಡೀ ಕರ್ನಾಟಕ ಇಲ್ಲಿವರೆಗೂ ಆರಂಭದಲ್ಲಿ ಧನರಾಜ್ ಅವರು ಇಲ್ಲಿವರೆಗೂ ಆಡ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಭಾಳಷ್ಟು ವಿಶೇಷ, ಭಾಳಷ್ಟು ಎಲ್ಲರೂ ಗಮನ ಸೆಳೆದಿದ್ದು, ಜೊತೆಗೆ ಅಷ್ಟೇ ಚೆನ್ನಾಗಿ ಆಡ್ತಾ ಇರೋದು. ಬಿಗ್ ಬಾಸ್ ಅಭಿಮಾನಿಗಳು ಯಾರೆಲ್ಲ ಇದ್ದೀರಿ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಧನರಾಜ್ ಆಚಾರ್ ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ ಅಂತ. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಈ ಕ್ಷಣದಲ್ಲಿ? ಒಟ್ಟು ಕೂಡು ಕುಟುಂಬ ಎಲ್ಲರೂ ಕೂಡ ವೈಮನಸ್ಸುಗಳಿಂದ ಬದುಕೋದಿದೆಯಲ್ಲ, ಅದು ಈಗಿನ ಕಾಲದಲ್ಲಿ ಎಷ್ಟು ಸ್ಪೆಷಲ್ ಅನಿಸುತ್ತೆ ಸರ್ ನಿಮಗೆ? ಈ ಥರ ಬದುಕಬೇಕು ಅಂದರೆ ಏನು ಹೇಳ್ತೀರಿ ಸಮಾಜಕ್ಕೂ ಕೂಡ? ಆ್ಯಕ್ಚುಲಿ ಕೂಡು ಕುಟುಂಬ ಅಂತೇಳಿದ್ರೆ ನಾವು ಒಟ್ಟಿಗೆ 25 ಮೆಂಬರ್ಸ್ ಇದ್ವಿ. ಅಂದರೆ ಇಲ್ಲಿ ಅಲ್ಲ, ಕೆಳಗೆ ಮನೆಯಲ್ಲಿ. ಅದೇ ಒಂದು ದೊಡ್ಡ ಮನೆ. ಕಮಲಜ್ಜಿಗೆ 9 ಜನ ಮಕ್ಕಳು. ಕಮಲಜ್ಜಿಗೆ 9 ಜನ ಮಕ್ಕಳಲ್ಲಿ ನನ್ನ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಇದ್ರು. ಸರಿ. ಕಮಲಜ್ಜಿಗೆ ಅದೇ 9 ಜನ ಮಕ್ಕಳಲ್ಲಿ ನನ್ನ ಅಪ್ಪ ಅಮ್ಮ ಎಲ್ಲ ಇದ್ದರು. ಅಪ್ಪ ಮತ್ತು ನನ್ನ ಚಿಕ್ಕಪ್ಪ, ದೊಡ್ಡಪ್ಪ ಅವರೆಲ್ಲ ಸೇರಿ ಒಂದು 9 ಜನ ಕುಟುಂಬ, ಕೂಡು ಕುಟುಂಬ. ಆ ಎಲ್ಲ ಮಕ್ಕಳು ಕೂಡ ಅಲ್ಲೇ ಇದ್ದರು. ಅವರ ಮಕ್ಕಳು ಕೂಡ ಅಲ್ಲೇ ವಾಸ ಮಾಡ್ತಾಯಿದ್ರು. ಟೋಟಲಾಗಿ 28 ಮೆಂಬರ್ಸ್ ನಾವು ಅದು ಒಂದೇ ಮನೆಯಲ್ಲಿ ಇದ್ವಿ. ಅದೇ ಕೆಳಗೆ, ಅದು ನೀವು ಈಗ ತೋರಿಸ್ತೀರಾ. ಆ ಒಂದು ಕೂಡು ಕುಟುಂಬದಲ್ಲಿ ಯಾವ ರೀತಿ ಇತ್ತು ಅಂತೇಳಿದರೆ, ನನ್ನ ಚಿಕ್ಕಮ್ಮ ಅಂದರೆ ನನ್ನ ಅಪ್ಪನ ಇದು ಅಂದರೆ ನನ್ನ ಅಮ್ಮ ಮತ್ತು ನನ್ನ ಚಿಕ್ಕಪ್ಪನ ಹೆಂಡತಿ ಅವರೆಲ್ಲರೂ ಒಬ್ಬೊಬ್ಬರಿಗೆ ಒಂದೊಂದು ಇದು. ಒಬ್ಬರು ಅಡಿಗೆ ಮಾಡಲಿಕ್ಕೆ ಇಬ್ಬರು, ಪಾತ್ರೆ ತೊಳಿಲಿಕ್ಕೆ ಒಂದು 2-3 ಜನ, ಮತ್ತು ಬಡಿಸಲಿಕ್ಕೆ ಒಂದು 2 ಜನ. ಆ ಥರ ರುಟೀನ್ ನಾವೆಲ್ಲರೂ ಇವರು ನನ್ನ ಅಪ್ಪ ದೊಡ್ಡಪ್ಪ ಎಲ್ಲ ಆಫೀಸಿಗೆ ಇದಕ್ಕೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಏನು ಜ್ಯುವೆಲರಿ ಶಾಪ್ ಇದೆ, ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರಿಗೆಲ್ಲರಿಗೆ ಒಟ್ಟಿಗೆ ಕೂತ್ಕೊಳ್ಸ್ಕೊಂಡು ಊಟ ಬಡಿಸಿ ಆ ನಂತರ ಹೆಂಗಸರು ಬಂದು ಊಟ ಮಾಡ್ತಾ ಇದ್ರು. ಅವರನ್ನೆಲ್ಲ ಕಲಿಸಿ ಆದ್ಮೇಲೆ ಇದೆ. ಆದರೆ ಬಿಡಿ ಶೆಡ್ಯೂಲಲ್ಲಿ ಈಗ ಏನಂತ ಹೇಳಿದ್ರೆ, ಈಗ ಕೆಲವರಿಗೆ ಗೌರ್ಮೆಂಟ್ ಸ್ಕೂಲ್ ಇದಿದೆ, ಅದಿದೆ, ಆ ಕೆಲಸ ಇದೆ. ಆ ಕಾರಣಕ್ಕಾಗಿ ಈಗ ಆ ಒಂದು ಇದು ಚಟುವಟಿಕೆ ಇಲ್ಲ. ಆದರೆ ಆ ಮೊದಲು ಆ ಚಟುವಟಿಕೆಯನ್ನು ನಾವು ಮಾಡ್ತಾ ಇದ್ವಿ. ಅದು ಈಗಲೂ ಕೂಡ. ಈಗ ಹಬ್ಬ ಹರಿದಿನ ಬಂದಾಗ ನಾವೆಲ್ಲರೂ ಕೂಡ ಅದೇ ಥರ ಎಲ್ಲರೂ ಅಲ್ಲಿ ಹೋಗಿ ಒಟ್ಟಿಗೆ ಕೂತ್ಕೊಂಡು, ಈಗ ಯುಗಾದಿ ಆಗಲಿ, ನೂರಶ್ರವಣ ಆಗಲಿ, ಅಥವಾ ಸಂಕ್ರಮಣ ಅಂತ ಒಂದು ಸಂಕ್ರಾಂತಿ ಹಬ್ಬ, ಅಂತಹ ಹಬ್ಬಗಳೆಲ್ಲ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ಇದರಲ್ಲಿ ಕೂತ್ಕೊಂಡು ಒಂದು ಹಾಲಲ್ಲಿ ಕೂತ್ಕೊಂಡು ಆ ನಂತರ ಫಸ್ಟ್ ಹೆಂಗಸರು ನಮಗೆ ಬಡಿಸ್ತಾರೆ, ಆನಂತರ ಹೆಂಗಸರು ಊಟಕ್ಕೆ ಕೂತ್ಕೊಳ್ತಾರೆ. ಆ ಥರ ಒಂದು ಹಬ್ಬನ ಆಚರಿಸ್ಕೊಂಡು ಈಗಲೂ ಇವತ್ತು ಈ ಪ್ರತಿ ಶುಕ್ರವಾರ ಕೆಳಗೆ ಮನೆಯಲ್ಲಿ ಒಂದು ಪೂಜೆ ನಡೆಯುತ್ತೆ. ಹಬ್ಬ ಪ್ರತಿ ಶುಕ್ರವಾರ ಪೂಜೆ, ಅದು ನಮ್ಮ ದೇವಿಗೆ ಪೂಜೆ. ನಾವು ಮನೆ ದೇವರು ಅಂತೇಳಿ ಪೂಜೆ ಮಾಡ್ತೀವಿ. ಅದಕ್ಕೆ ಈಗ ಎಷ್ಟು ಮನೆ ಇದೆ, ಈಗ ಇಲ್ಲಿ 4 ಮನೆ ಇದೆ. 4 ಮನೆಯವರು ಕೂಡ ಯಾರೆಲ್ಲ, ಪಿಂಕಿ, ದೇವಿಕಾ, ಅವರ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ, ನಾನು, ಧನರಾಜ್, ಎಲ್ಲರೂ ಕೂಡ ಶುಕ್ರವಾರ ನಾವು ಆ ಕೆಳಗೆ ಮನೆಯಲ್ಲಿ ಹೋಗಿ ಭಜನೆ ಮಾಡ್ಕೊಳ್ತೀವಿ. ಕೂಡು ಕುಟುಂಬದಲ್ಲಿ ಭಜನೆ ಮಾಡ್ತೀವಿ. ಈಗಲೂ ಮಿಸ್ ಆಗಲಿಲ್ಲ. ಬೇಕಾದ್ರೆ ನೀವು ಶುಕ್ರವಾರ ರಾತ್ರಿ ಬಂದರೆ ಅದನ್ನು ಕೂಡ ತೋರಿಸ್ಬೋದು. ಆ ಥರ ಒಂದು ಭಜನೆ ಮಾಡ್ಕೊಂಡು ಕೂತ್ಕೊಂಡು ಆ ಟೈಮಲ್ಲಿ ಅಲ್ಲೇ ಊಟ ನಮಗೆ ರಾತ್ರಿ, ಶುಕ್ರವಾರ ರಾತ್ರಿ ನಮಗೆ ಅದೇ ಮನೆಯಲ್ಲಿ ಊಟ. ಆ ಒಂದು ಕ್ಷಣ ಮಾತ್ರ ಈಗ ಒಂದು ಕೂಡು ಕುಟುಂಬದ ಒಂದು ಕಲೆ ಬರುತ್ತೆ. ಅದನ್ನೊಂದು ಮರಿಬಾರ್ದು ಅನ್ನೋ ಕಾರಣಕ್ಕಾಗಿ. ಅಂದರೆ ಈಗಿನ ಇದರಲ್ಲಿ ಸಿಚುವೇಶನ್ ನಿಮ್ಗೆ ಗೊತ್ತಲ್ಲ, ನಮಗೆ ನಮ್ಮ ಮಕ್ಕಳು ಎಲ್ಲ ಅಲ್ಲೇ ಇದ್ರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಸಪ್ರೇಟ್ ಆಗಿ ಮನೆ ಮಾಡಿದ್ವಿ. ಬಟ್ ಆ ಒಂದು ಸಿಚುವೇಶನ್ ನಾವು ಈಗಲೂ ಕೂಡ ಮಾಡಿದ್ವಿ. ಕಮಲಜ್ಜಿಗೆ ಇರಬೇಕಾದ್ರೆ ಕಮಲಜ್ಜಿಯಾಗಲೂ ಹೇಳ್ತಾ ಇದ್ರು, ನಾನಿರೋ ತನಕ ಈ ಮನೆ ಚೇಂಜ್ ಆಗಬಾರ್ದು, ಇದಾಗಬಾರ್ದು ಅಂತೇಳಿ, ಎಲ್ಲರೂ ಒಟ್ಟಾಗಿರ್ಬೇಕು ಅಂತೇಳಿ. ನಾನಿರೋ ತನಕ ನನ್ನ 9 ಜನ ಮಕ್ಕಳು ಕೂಡ, ಈಗ 3 ಜನ ಹೆಣ್ಮಕ್ಳಿದ್ದಾರೆ, ಬೇರೆ ಆಗಬಾರ್ದು, ಎಲ್ಲರೂ ಒಟ್ಟಿಗೆ ಹಾಗೆ ಇರಬೇಕು ಅಂತ ಒಗ್ಗಟ್ಟಾಗಿದ್ದಾರೆ, ಮನೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಬಟ್ ನಾವು ಯಾವಾಗಲೂ ಕೂಡ ಕುಟುಂಬದಲ್ಲಿದ್ದಾರೆ. ಈ ಧನರಾಜ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಧನರಾಜ್ ಯಾವಾಗಲೂ ಅಷ್ಟೇ. ಈಗ ಇಷ್ಟು ಜನ ಸೇರಿಸ್ಕೊಳ್ಳೋದು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ. ನಾವೆಲ್ಲ ಈಗ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ರೆ ಎಲ್ಲರನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ವಿ. ಇವರನ್ನ ಎಲ್ಲರನ್ನ ಸಹ ಸೇರಿಸ್ಕೊಂಡು ಅದೇ ಧನರಾಜ್ ಆಗಿಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಈಗ ದೊಡ್ಡಪ್ಪ ಆಗಲಿ, ಚಿಕ್ಕಪ್ಪ ಆಗಲಿ, ಅವರೆಲ್ಲರೂ ಸಹ ತುಂಬಾ
ಕಾಂಪ್ಲಿಕೇಟ್ ಅದು ಬರುವುದಿಲ್ಲ ಯಾವುದಕ್ಕೂ ವಿಡಿಯೋಕ್ಕೆ ಅದಕ್ಕೆ. ಆದರೆ ಧನರಾಜ್ ಅವರನ್ನೆಲ್ಲ ಕೂರಿಸ್ಕೊಂಡು ಬನ್ನಿ ದೊಡ್ಡಪ್ಪ ಬನ್ನಿ ಕನ್ವಿನ್ಸ್ ಮಾಡೋದು ಅದು ಅವನಲ್ಲಿ ಕಲಿಬೇಕು. ಆ ಒಂದು ಕ್ಯಾರೆಕ್ಟರ್ ಅವನಲ್ಲಿದೆ. ಮತ್ತು ಅವನ ಥಿಂಕಿಂಗ್ ಲೆವೆಲ್ ಯಾವ ರೀತಿಯಾಗಿ ಪ್ರತಿಯೊಂದು ಅಷ್ಟೇ ಯೂಟ್ಯೂಬ್ ಮಾಡಬೇಕಾದ್ರೆ ಕಂಟೆಂಟ್ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಥಿಂಕಿಂಗ್ ಲೆವೆಲ್ ರಾತ್ರಿ ಇಡೀ ಥಿಂಕ್ ಮಾಡ್ತಾನೆ. ನಾಳೆ ಇದೇ ಥರ ಬರಬೇಕು, ನಾಳೆ ಇದೇ ಥರ ಮಾಡಬೇಕು, ಈ ಥರ ಮಾಡಿದರೆ ಅದು ರೀಚ್ ಆಗುತ್ತೆ ಜನರಿಗೆ. ಆ ಒಂದು ಥಿಂಕಿಂಗ್ ಲೆವೆಲ್ಲೇ ಅವನನ್ನು ಈಗ ಒಂದು ದೊಡ್ಡ ವೇದಿಕೆಗೆ, ಒಂದು ಬಿಗ್ ಬಾಸ್ ಅಂತ ಒಂದು ದೊಡ್ಡ ವೇದಿಕೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಕಾರಣ ಅಂತ ಹೇಳ್ತೇನೆ. ಮತ್ತು ಅವನ ಯಾರೆಲ್ಲ ಸಬ್ಸ್ಕ್ರೈಬರ್ ಇದ್ದಾರೆ, ಅವನ ಫ್ಯಾನ್ಸ್ ಇದ್ದಾರೆ, ಅವರೆಲ್ಲ ಅವನಿಗೆ ವೋಟ್ ಹಾಕಿದ ಕಾರಣ, ಅವನ ಇಷ್ಟರವರೆಗೆ ಬೆಳೆಸಿದ, ಅವನ ವಿಡಿಯೋ ನೋಡಿ ಅವನನ್ನು ಬೆಳೆಸಿದ ಕಾರಣ ಅವನು ಈ ಲೆವೆಲ್ಗೆ ಬಂದಿದ್ದಾನೆ ಅಂತ ಹೇಳ್ತಾರೆ. ಗ್ರೇಟ್ ಆ್ಯಕ್ಚುಲಿ ನೋಡಿ, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಫ್ಯಾಮಿಲಿಯಲ್ಲಿ ಭಾಳ ಜನ ಭಿನ್ನ ಮನಸ್ಕರು ಇರ್ತಾರೆ. ಅವ್ರಿಗೆ ಕೆಲವೊಂದು ಸರಿ ಕನ್ವಿನ್ಸ್ ಆಗೋದಿಲ್ಲ, ಅಥವಾ ಎಲ್ಲರೂ ಕೂಡ ಒಗ್ಗಟ್ಟ ವೀಡಿಯೋ ಮಾಡೋಣ ಅಂತ ಕೆಲವೊಬ್ರಿಗೆ ಮನಸ್ಸು ಇಲ್ಲದೇ ಇದ್ದರೂ ಕೂಡ ಯಾರೋ ಒಬ್ರು ಅದನ್ನು ಲೀಡರ್ಶಿಪ್ಪಲ್ಲಿ ಎಲ್ರಿಗೂ ಕೂಡ ನಾವೆಲ್ಲರೂ ಒಂದೇ ಅನ್ನೋ ರೀತಿಯಾಗಿ ಅವ್ರ ಮನಸ್ಸಲ್ಲಿ ಒಂದೇ ಅಭಿಪ್ರಾಯಗಳನ್ನು ಮೂಡಿಸೋದಿದೆಯಲ್ಲ, ಅದು ಧನರಾಜ್ ಅವ್ರ ಸ್ಪೆಷಾಲಿಟಿ ಅಂತ ಅನ್ಸುತ್ತೆ. ಹೌದು, ಖಂಡಿತ ಸ್ಪೆಷಾಲಿಟಿ ಇರ್ತದೆ. ಈಗೆಲ್ಲ ಬಿಗ್ ಬಾಸಿಗೆ ಹೋಗಿದ್ದಾರೆ, ಇಷ್ಟೆಲ್ಲ ಸಪೋರ್ಟ್ ಸಿಗ್ತಾ ಇದೆ. ಪುತ್ತೂರಲ್ಲೂ ಕೂಡ ಬ್ಯಾನರ್ ನೋಡಿದೆ ನಾನು, ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಅವ್ರು ಗೆಲ್ಲಬೇಕು ಅಂತ ನಿಮಗೂ ಕೂಡ ಒಂದು ಹಠ ಇದೆ. ಏನು ಹೇಳ್ತೀರಾ, ಅವರು ಆಟಗಳನ್ನು ಗಮನಿಸಿದಾಗ ನಿಮಗೇನು ಅನ್ಸುತ್ತೆ, ಅವ್ರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ ವಿನ್ ಆಗ್ತಾರೆ. ಯಾಕಂದರೆ ಈಗ ಅವನ ಫ್ಯಾನ್ಸ್ ಮತ್ತು ಅವನ ಸಬ್ಸ್ಕ್ರೈಬರ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ಅವನು ಇಲ್ಲಿ ಹೇಗಿದ್ದಾನೆ ಅಲ್ಲಿ ಕೂಡ ಅದೇ ಥರ ಇದ್ದಾನೆ. ಅವನು ಯಾವುದೇ ರೀತಿ ಮುಖವಾಡ ಹಾಕೊಂಡು ಆಟ ಆಡ್ತಾ ಇಲ್ಲ. ಅವನು ಇಲ್ಲಿ ಯಾವ ರೀತಿ ಸೈಲೆಂಟ್ ಆಗಿರ್ತಾನೆ ಅದೇ ಥರ ನಮ್ಮ ಜೊತೆ ಯಾವ ರೀತಿ ಆಗಿರ್ತಾನೆ. ಕುಟುಂಬದಲ್ಲಿ ಬೆಳೆದಿರುವಂಥ ಒಂದು ಹುಡುಗವ. ಇಲ್ಲಿ ಅವನಿಗೆ ಗೊತ್ತಿದೆ ಯಾರೆಲ್ಲ ಹೇಗಿರ್ತಾರೆ, ಹೇಗೆ ಚಿಕ್ಕಪ್ಪನ ಹತ್ರ ಯಾವ ರೀತಿಯಾಗಿ ಮಾತಾಡಬೇಕು, ಅಪ್ಪನ ಹತ್ರ ಯಾವ ರೀತಿಯಾಗಿ ಮಾತಾಡಬೇಕು, ತಮ್ಮನಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು, ಅಣ್ಣನಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು. ಅದೇ ಥರ ಅವನು ಅಲ್ಲಿ ಕೂಡ ಆಟ ಆಡ್ತಾ ಇದ್ದಾನೆ. ಯಾರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಆ ನಂಬಿಕೆ, ಆ ತಾಳ್ಮೆ, ಆ ಸಹನೆ ಅವನಲ್ಲಿದೆ. ಬಟ್ ಈ ವಾರ ನಾಮಿನೇಟ್ ಆಗಿದ್ದಾರೆ. ನಾಮಿನೇಟ್ ಆಗಿದ್ದಾರೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇಡೀ ಕರ್ನಾಟಕ ಜನತೆಗೆ ಮತ್ತು ಇಲ್ಲಿ ಅವನನ್ನು ಈ ತುಳುನಾಡು ಇವರೆಲ್ಲರೂ ಸಹ ಸೇರಿಕೊಂಡು ಅವನಿಗೆ ಒಂದು ವೋಟ್ ಹಾಕಬೇಕು, ಅವನನ್ನು ವಿನ್ ಮಾಡಿಸ್ಬೇಕು. ಅವನು ಯಾವ ರೀತಿ ಬಿಗ್ ಬಾಸಲ್ಲಿ ಕಪ್ ಗೆದ್ದು ಒಂದು ನಮ್ಮ ತುಳುನಾಡಿಗೆ ಮತ್ತು ಕರ್ನಾಟಕಕ್ಕೆ ಒಂದು ಕೀರ್ತಿ ತರಬೇಕು ಅಂತ ನಾನು ಹೇಳ್ತೇನೆ. ಓಕೆ, ಅವನಿಗೆ ಒಂದು ಹೇಳ್ತಾನೆ ಅಂತ ಹೇಳಿದರೆ, ಈ ಸಲ ಕಪ್ ವಿನ್ ಆಗಿ ಅವನಿಗೆ ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಧನರಾಜ್ಗೆ. ಬಟ್ ಈ 4 ಮನೆಗಳಿದಾವಲ್ಲ ಸರ್, ಇವೆಲ್ಲ ಸಪ್ರೇಟ್ ಆಗಿ ಯಾವಾಗ ಮಾಡ್ಕೊಂಡಿದ್ದು ಅಂತ, ಆ ಮನೆ ಬಿಟ್ಟ ಆದ್ಮೇಲೆ? ಇದು ಆ್ಯಕ್ಚುಲಿ ಮಾಡ್ಕೊಂಡಿದ್ದು 2016 ನಾವು ಮಾಡ್ಕೊಂಡಿದ್ದು.